ಶಿರಾಲಿ ತಟ್ಟಿಹೊಳೆ ದುರಂತ ಸಂತ್ರಸ್ತರ ಕಣ್ಣೀರನ್ನು ಒರೆಸಿದ ಮಂಕಾಳ ವೈದ್ಯ. ಸಂತ್ರಸ್ತರ ಮನೆ ಬಾಗಿಲಿಗೆ ತೆರಳಿ 1,90,00,000 ಪರಿಹಾರ ವಿತರಣೆ. ಅನಾಥ ಮಕ್ಕಳ ಭವಿಷ್ಯದ ಹೊಣೆ ಹೊತ್ತ ಸಚಿವ. ರಾಜಕಾರಣಿ ಒಬ್ಬ ನಿಜವಾದ ಜನಪರ ನಾಯಕನಾಗಿದ್ದರೆ ಜನರ ಕಷ್ಟಕ್ಕೆ ಹೇಗೆ ಸ್ಪಂದಿಸಬೇಕು, ದುಃಖದಲ್ಲಿರುವ ಕುಟುಂಬಗಳ ಕಣ್ಣೀರನ್ನು ಹೇಗೆ ಒರೆಸಬೇಕು ಎಂಬುದನ್ನು ಸಚಿವ ಮಂಕಾಳು ವೈದ್ಯ ಮಾನವೀಯ ನಡೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಸರ್ಕಾರದಿಂದ ಸಿಎಂ 5 ಲಕ್ಷ, ನಾನು ಮತ್ತೆ ಪುನಃ 10 ಲಕ್ಷ ಮಾಡ್ಕೊಂಡಿದ್ದೆ. ಟೋಟಲ್ 15 ಲಕ್ಷ ಕೊಡ್ತಾ ಇದ್ದೀನಿ. ಮತ್ತು ಜನತಾ ಬ್ಯಾಂಕ್ ಇವರೆಲ್ಲ ಇವರು ಡೈರೆಕ್ಟರ್ ಇದ್ದಾರೆ, ಎಲ್ಲ ಡೈರೆಕ್ಟರ್, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅವರು 50,000 ಕೊಡ್ತಾ ಇದ್ದಾರೆ. ಹಾಗೆ ನಾನು ವೈಯಕ್ತಿಕವಾಗಿ 1 ಲಕ್ಷ ಕೊಡ್ತಾ ಇದ್ದೀನಿ. ಟೋಟಲ್ ಹೆಚ್ಚು ಕಡಿಮೆ ಒಂದು 30-33 ಲಕ್ಷ ಆಗ್ತದೆ. ಅವ್ರಿಗೆ ಏನು ಬೇಕು ಅಂದೇಳಿ ನೋಡಿ, ಓದಲಿಕ್ಕೆ ಏನು ಬೇಕು ಅದನ್ನು ನಾವು ಕೊಡ್ತೀವಿ. ಮತ್ತು ಮುಂದಿನ ದಿನದಲ್ಲಿ ಜಾಬ್ ಏನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಭಟ್ಕಳದಲ್ಲಿದ್ದು ಅಂತ ಎಲ್ಲ ಬ್ಯಾಂಕ್ನವ್ರ ಹತ್ರ ವಿನಂತಿ ಮಾಡ್ಕೊತೀನಿ. ಎಷ್ಟು ಜನ ಏನು ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗಿಲ್ಲ. ಒಬ್ಬರೇ ಇಬ್ಬರು ಆದರೆ ನಾನು ಇಲ್ಲೇ ಹೇಳಿ ಹೋಗ್ಬಿಡ್ತೀನಿ. ಇಲ್ಲ, ಡಿಗ್ರಿ ಮಾಡ್ತಾ ಇದೆ ಗೌರ್ಮೆಂಟ್ ಕಾಲೇಜ್ 1 ಅವರ್. ಹೌದಾ, ITI ಆಗಿದೆ ನೋಡುವ. ಮತ್ತೆಲ್ಲರೂ ತಹಸೀಲ್ದಾರ್ ಆಫೀಸ್, DC ಆಫೀಸ್ ಎಲ್ಲೆಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ ಎಲ್ಲರೂ ಸೇರಿಕೊಂಡು, ಅಧಿಕಾರಿಗಳು ನಾವು ಎಲ್ಲರೂ ಸೇರಿಕೊಂಡು ಮಾನವೀಯತೆ ದೃಷ್ಟಿಯಿಂದ ನಾವು ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಮಾಡ್ತೇವೆ. ಇಲ್ಲಿಗೆ ಅಲ್ಲ, ಮುಂದೆ ಮಾಡ್ತೇವೆ. ನಾವು ಏನು ಸಿಗಬೇಕು ಅವ್ರಿಗೆ ಸಿಗಬೇಕು. ಏನೇ ಕೊಟ್ಟರು ಅವರಿಗೆ ನಾವು ತಂದೆ ತಾಯಿ ತಂದು ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಅವರಿಗೆ ನಾವು ನೀವು ಎಲ್ಲರೂ ಸೇರಿ ಅವರಿಗೆ ಅವ್ರ ಪರವಾಗಿ ನಿಂತು ಅವರಿಗೆ ಏನು ಕಳ್ಕೊಂಡಿದ್ದೇವೆ ಅಂದೇಳಿ ಆಗಬಾರ್ದು ಅಂದೇಳಿ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತೇವೆ. ನಾವಂತೂ ಅವ್ರ ಸಂಗಡ ಇವತ್ತು ಮಾತ್ರ ಅಲ್ಲ, ಅವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಅವರಿಗೆ ಸಹಾಯ ಸಹಕಾರ ಮಾಡುವಂಥದ್ದು. ಅವ್ರು ಏನು ಓದ್ತಾರೆ ಅಲ್ಲಿವರೆಗಿನ ಖರ್ಚು ನಾವು ಕೊಡ್ತೀವಿ. ಅಷ್ಟೂ ಮಕ್ಕಳಿಗೆ, ಇವರಿಗೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೆ ಆಗೋಗಿದೆ ದುರಂತ. ಇನ್ನೂ ಆಗಲಿಲ್ಲ, ಫಸ್ಟ್ ಟೈಮ್ ಆಗಿದೆ. ಹಾಗಾಗಿ ನಾವು ಈಗ 10 ಲಕ್ಷ ರೂಪಾಯಿ 2, ಇದು 50 5 ಲಕ್ಷ ಇದು ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗ್ತದೆ. ಹಾಗೆ ಇರಬೇಕಿತ್ತಾಗಿ, ಇಲ್ಲಾಂದರೆ ಇವತ್ತು ಅಥವಾ ನಾಳೆ. ಇದು ನಾನು ಕೊಡ್ತಾ ಇರೋದು ನಿಮಗೆ ಅರ್ಜೆಂಟ್ ಬೇಕು. ಮತ್ತು ಏನಾಗಬೇಕು ನಿಮ್ಮ ಜೊತೆ ನಾವಿದ್ದೇವೆ, ಯಾರು ಬೇಜಾರು ಮಾಡ್ಕೊಬೇಡಿ. ದೇವರಿದ್ದಾನೆ, ನಾವಿದ್ದೇವೆ, ಎಲ್ಲ ಊರಿನವ್ರು ಇದ್ದಾರೆ. ಅದ್ರ ಮತ್ತೆ ಇಲ್ಲೂ ಕೇಳ್ಕೊತೀನಿ ಎಲ್ಲರ ಹತ್ರ, ಯಾರು ಉಳ್ಳವರಿದ್ದಾರೆ ಕೊಡಿ, ಯಾರು ಸಹಾಯ ಮಾಡಲಿಕ್ಕಾಗ್ತದೆ ಮಾಡಿ. ನನಗೂ ಕೆಲವರು ಫೋನ್ ಮಾಡಿದ್ದಾರೆ, ಏನು ನಾವು ಬರ್ತೇವೆ, ನಾವು ಕೊಡ್ತೇವೆ ಅಂದರೆ ನಾನು ಎಲ್ಲರಿಗೂ ನಾನು ಹೇಳಿದ್ದೇನೆ, ಬನ್ನಿ, ನಾನಿದ್ದರೆ ಬರ್ತೀನಿ, ಇಲ್ಲಾಂದರೆ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಮುಖಂಡರು ಈ ಊರಿನವ್ರು ಯಾರಾದರೂ ಬರ್ತಾರೆ, ಅವ್ರ ಜೊತೆ ಹೋಗಿ ಕೊಡಿ. ಅಥವಾ ಮತ್ತೆ ಯಾರು ಹೆಲ್ಪ್ ಮಾಡಲಿಕ್ಕಾಗ್ತದೆ ಮಾಡಿದ್ದಾರೆ ಕೊಡಿ. ಮಕ್ಕಳು ಓದ್ತಾ ಇದ್ದಾರೆ, ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಬೇಕಾಗ್ತದೆ. ಮತ್ತೆ ಎಲ್ಲ ಬ್ಯಾಂಕ್ ಇದೆ, ಕೆಲವೊಂದು ಹೆಚ್ಚು ಕಡಿಮೆ 90% ಬ್ಯಾಂಕ್ ನಮ್ಮ ಇದರಲ್ಲೇ ಇದೆ, ನಮ್ಮ ಇದರಲ್ಲಿ. ಅಲ್ಲಿಂದ ಭಟ್ಕಳ ತಾಲೂಕಿನ ಶಿರಾಲಿ ತಟ್ಟಿಹಕ್ಕಲು ಸಮೀಪದ ವೆಂಕಟಪುರ ನದಿಯಲ್ಲಿ ಸಂಭವಿಸಿದ ಭೀಕರ ಹೊಳೆಯ ದುರಂತದಲ್ಲಿ 11 ಮಂದಿ ಮೃತಪಟ್ಟ ಬೆನ್ನಲ್ಲೇ ಸಂತ್ರಸ್ತರ ಪರಿಹಾರಕ್ಕಾಗಿ ಕಚೇರಿಗಳ ಸುತ್ತ ಅಲೆದಾಡುವ ಪರಿಸ್ಥಿತಿ ಬರಬಾರದು ಎಂಬ ಒಂದೇ ಉದ್ದೇಶದಿಂದ ಸಚಿವ ಮಂಕಾಳ ವೈದ್ಯ ಸ್ವತಃ ಸಂತ್ರಸ್ತರ ಮನೆ ಬಾಗಿಲಿಗೆ ತೆರಳಿ ಸುಮಾರು 1,90,00,000 ಪರಿಹಾರದ ಚೆಕ್ಕುಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಸಾಮಾನ್ಯವಾಗಿ ದುರಂತಗಳ ಬಳಿಕ ಪರಿಹಾರಕ್ಕಾಗಿ ಕುಟುಂಬಗಳು ತಿಂಗಳುಗಟ್ಟಲೆ ಅಧಿಕಾರಿಗಳ ಕಚೇರಿಗಳ ಸುತ್ತ ಅಲೆದಾಡಿ ಚಪ್ಪಲಿಯನ್ನು ಸವೆಸುವ ಪರಿಸ್ಥಿತಿ ಕಂಡುಬರುತ್ತದೆ. ಆದರೆ ಈ ಬಾರಿ ಸಚಿವ ಮಂಕಾಳ ವೈದ್ಯ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ತಾವೇ ಸ್ವತಃ ಮನೆಗಳಿಗೆ ತೆರಳಿ ನೆರವು ನೀಡಿರುವುದು ಜನಮನ ಗೆದ್ದಿದೆ. ಸಂತ್ರಸ್ತರು ತಮ್ಮ ಮುಂದೆ ಬರುವುದಕ್ಕಿಂತ ನಾವು ಅವರ ಮನೆ ಬಾಗಿಲಿಗೆ ಹೋಗಬೇಕು ಎಂಬ ಸಂದೇಶವನ್ನು ಸಚಿವ ಮಂಕಾಳ ವೈದ್ಯರ ನಡೆ ಸಾರಿದೆ. ದುರಂತದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಕುಟುಂಬಗಳ ನೋವನ್ನು ಹತ್ತಿರದಿಂದ ಕಂಡ ಸಚಿವರು ಭಾವುಕರಾಗಿ ಕಣ್ಣೀರು ಹಾಕಿದ ದೃಶ್ಯ ಹಲವರ ಮನತಟ್ಟಿತು.
ಮೃತರ ಕುಟುಂಬಸ್ಥರನ್ನು ಅಪ್ಪಿಕೊಂಡು ಸಾಂತ್ವನ ಹೇಳಿದ ಅವರು, ಈ ನೋವನ್ನು ಯಾರು ಭರಿಸಲಾಗದು, ಆದರೆ ಸರ್ಕಾರ ಮತ್ತು ಸಮಾಜ ನಿಮ್ಮೊಂದಿಗಿದೆ ಎಂದು ಸಂತ್ರಸ್ತರಿಗೆ ಧೈರ್ಯ ತುಂಬಿದರು. ಸರ್ಕಾರದ ವತಿಯಿಂದ ಘೋಷಿಸಲಾದ ತಲಾ 5 ಲಕ್ಷ ಪರಿಹಾರ, ಹಾಗೆಯೇ ಮೀನುಗಾರಿಕಾ ಇಲಾಖೆಯಿಂದ ಹೆಚ್ಚುವರಿ 10 ಲಕ್ಷ ಮತ್ತು ತಮ್ಮ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ 1 ಲಕ್ಷ ಪ್ರತಿ ಸಂತ್ರಸ್ತರ ಕುಟುಂಬಕ್ಕೆ ನೀಡಿದ್ದಾರೆ. ಅಲ್ಲದೆ ತಾವು ಅಧ್ಯಕ್ಷರಿರುವ ಜನತಾ ಬ್ಯಾಂಕ್ ವತಿಯಿಂದ ಪ್ರತಿ ಕುಟುಂಬಕ್ಕೆ ತಲಾ 50,000 ಸಹಾಯಧನ ವಿತರಿಸಿದರು. ಈ ಮೂಲಕ ದುರಂತ ಸಂತ್ರಸ್ತರ ಕುಟುಂಬಗಳಿಗೆ ಒಟ್ಟಾರೆ ಸುಮಾರು 1,90,00,000 ಪರಿಹಾರ ತಲುಪಿಸಿದರು. ಮೇ 24ರಂದು ತಟ್ಟಿಹಕ್ಕಲ ಸಮೀಪದ ವೆಂಕಟಾಪುರ ನದಿಯಲ್ಲಿ ಸಂಭವಿಸಿದ ದುರ್ಘಟನೆಯಲ್ಲಿ 11 ಮಂದಿ ನೀರು ಪಾಲಾಗಿದ್ದು, ಇಡೀ ಭಟ್ಕಳ ತಾಲೂಕು ಶೋಕ ಸಾಗರದಲ್ಲಿ ಮುಳುಗಿತ್ತು. ಬದುಕಿನ ಆಧಾರ ಸ್ತಂಭಗಳನ್ನು ಕಳೆದುಕೊಂಡ ಕುಟುಂಬಗಳ ಸಂಕಷ್ಟ ಕಂಡ ಸಚಿವ ಕೇವಲ ರಾಜಕಾರಣಿಯಾಗಿ ಅಲ್ಲ, ಕುಟುಂಬದ ಸದಸ್ಯರಂತೆ ಸಂತ್ರಸ್ತ ಕುಟುಂಬದ ಬೆನ್ನಿಗೆ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ದುರಂತದಿಂದ ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳ ಶಿಕ್ಷಣ, ಭವಿಷ್ಯ ಮತ್ತು ಉದ್ಯೋಗದ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವೈಯಕ್ತಿಕವಾಗಿ ನೋಡಿಕೊಳ್ಳುತ್ತೇನೆ. ಯಾವ ಮಗು ಕೂಡ ಅನಾಥ ಭಾವನೆ ಅನುಭವಿಸಬಾರದು ಎಂದು ಘೋಷಿಸಿದ್ದು, ಕುಟುಂಬಸ್ಥರ ಕಣ್ಣಲ್ಲಿ ಹೊಸ ಭರವಸೆ ಮೂಡಿಸಿತು. ಅವ್ರ ಸಹಾಯಕ್ಕೆ ನಿಲ್ಲಬೇಕು ಅಂತೇಳಿ ನಮ್ಮ ಗುರುಗಳು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಫೋನ್ ಮಾಡಿದ್ರು. ಅಯೋಧ್ಯೆಯಲ್ಲಿದ್ದಾರೆ ಮಗ, ಅವ್ರ ಸಹಾಯಕ್ಕೆ ನಿಲ್ಲಬೇಕು, ಕಷ್ಟದಲ್ಲಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಎಷ್ಟು ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡಿ ಅಂತ. ಹಾಗಾಗಿ ಅದರ ಜೊತೆಯಲ್ಲಿ ಇವರು ನಿನ್ನೆ ವಕೀಲರು ಇದೇ ಊರಿನವರು ನಾಗೇಂದ್ರ ಅವರು ಹೇಳಿದ್ರು ಜಾಸ್ತಿ ಕೊಡಬೇಕು ಅಂದೇಳಿ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿದರು. ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲ ನನ್ನ ಕ್ಷೇತ್ರ ಮತ್ತು ನನ್ನ ಜನ, ನನ್ನನ್ನು ಆಯ್ಕೆ ಮಾಡಿದ ಜನ ನಾನು ಕಳ್ಕೊಂಡಿದ್ದೇನೆ. ನನಗೆ ನೋವಿದೆ, ಆದರೂ ಅವ್ರ ಕಷ್ಟದಲ್ಲಿ ನಿಲ್ಲೇಬೇಕು ಅಂದೇಳಿ ನಾನು ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದೆ. ಹಾಗಂದಾಗ ಮುಖ್ಯಮಂತ್ರಿಗಳ ಹತ್ರ ಹೋಗಿ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿಸ್ಕೊಂಡು ಬಂದು ಅವರಿಗೆ ಇವತ್ತೇ 5 ಲಕ್ಷ ರೂಪಾಯಿ ಮುಟ್ಸಿದ್ದೇನೆ ಎಲ್ಲ 11 ಜನಕ್ಕೆ. ಅದರ ಜೊತೆಯಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಮೊದಲೇ 6 ಲಕ್ಷ ಇತ್ತು, ಅದು ಕೊಡದೆ 4 ವರ್ಷದಿಂದ ಯಾರಿಗೂ ಕೊಡದೆ ಸಾಧ್ಯ ಇಲ್ಲದೆ ನಿಲ್ಲಿಸಿಟ್ಟಿದ್ರು, ಯಾರಿಗೂ ಕೊಡೋದಿಲ್ಲ. ಸುಮಾರು 9.5 ಕೋಟಿ ಇತ್ತು, ಎಲ್ಲ ಮುಗಿಸಿದೆ ನಾನು. ಮತ್ತು ಹಿಂದೆ ಹೋಗೋದಿಲ್ಲ ನಾನು. 6 8 ಮಾಡಿದೆ. ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮುರುಡೇಶ್ವರದಲ್ಲಿ ನಾವು ಏನು ಮೀನುಗಾರರ ಸಮಾವೇಶ ಮತ್ಸ್ಯ ಮೇಳವನ್ನು ಮಾಡಿದಾಗ ಅವ್ರು ಘೋಷಣೆ ಮಾಡಿದರು 10 ಲಕ್ಷ ಕೊಡಬೇಕು ಅಂತ. ಆ ಪ್ರಕಾರ ಎಲ್ಲರಿಗೂ 11 ಜನಕ್ಕೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ನಮ್ಮ ಬ್ಯಾಂಕಿಂದ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಿಂದ ಇಲ್ಲಿಯ ಡೈರೆಕ್ಟರ್ ಇದ್ದರು ತಿಮ್ಮಪ್ಪ ನಾಯ್ಕನಲ್ಲಿ, ಮತ್ತು ಎಲ್ಲರೂ ಎಲ್ಲ ಇಲ್ಲಿ ಲೋಕಲ್ನವರೇ ಎಲ್ಲ ಡೈರೆಕ್ಟರ್ ಸೇರಿ ಹೇಳಿದರು, ಇಲ್ಲ ಅವರಿಗೆ ಅವ್ರ ಪರವಾಗಿ ನಿಲ್ಲಬೇಕು ಅಂದೇಳಿ ನಾವು ಅಲ್ಲಿಂದ 50,000 ರೂಪಾಯಿ ಕೊಟ್ಟಿದ್ದೇವೆ. ನನ್ನ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಎಲ್ಲರಿಗೂ 1 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಅದಲ್ಲದೆ 4 ಮಕ್ಕಳು ಅಪ್ಪ ಇಲ್ಲ, ಅಮ್ಮ ಇಲ್ಲ. ಭಾಳ ನೋವಾಗ್ತಾಯಿದೆ, ಭಾಳ ಬೇಜಾರಾಯಿತು, ತುಂಬ ನೋವಾಯಿತು. ಅವರಿಗೆ ಮನೆ ಇಲ್ಲ ಅಂದ ತಕ್ಷಣ ನಾನು 5 ಲಕ್ಷ ರೂಪಾಯಿ ಮನೆ ಕಟ್ಟಿಕೊಳ್ಳಿ ಕೊಟ್ಟಿದ್ದೇನೆ. ಸರ್ಕಾರದಿಂದನೂ ಒಂದು ಮನೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಅವರಿಗೂ ಹಾಗೆ, ಅವರಿಗೂ ಏನು ಎಲ್ಲರಿಗೂ ಕೊಟ್ಟ ಹಾಗೆ ಎಲ್ಲರಿಗೂ ಕೊಟ್ಟಿದ್ದೇನೆ, ಅವರಿಗೂ ಕೊಟ್ಟಿದ್ದೇನೆ. ಎಲ್ಲ ಮಕ್ಕಳಿಗೆ ಏನು ಓದ್ತಾರೆ ಅವರು ಎಲ್ಲ ಶಿಕ್ಷಣವನ್ನು ನಾನು ಕೊಡ್ತೀನಿ. ನಮ್ಮ ಸಂಸ್ಥೆ ಇದೆ, ನನ್ನ ಸ್ಕೂಲ್ ಇದೆ, ಅಲ್ಲೂ ಕೊಡ್ಬೋದು. ಅಥವಾ ಅವರು ಎಲ್ಲಿ ಓದ್ತಾರೆ, ಎಲ್ಲಿ ಆಸಕ್ತಿ ತೋರಿಸ್ತಾರೆ, ಅವರು ಎಷ್ಟು ಓದ್ತಾರೆ ಅಷ್ಟು ಖರ್ಚನ್ನು ನಾನು ಕೊಡಲಿಕ್ಕೆ ರೆಡಿಯಾಗಿದ್ದೀನಿ. ಹೇಳಿದ್ದೇನೆ ಎಲ್ಲರ ಹತ್ರ ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು ಅಂದರೆ. ಮತ್ತು ಈ ಭಾಗದ ಸಂಘ ಸಂಸ್ಥೆಯಲ್ಲಿ ದಾನಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ, ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಮಾಡಿ ಅಂತ. ಕೆಲವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಸಹಾಯ ಮಾಡ್ತಾಯಿದ್ದಾರೆ. ನನಗೂ ಕೆಲವರು ಫೋನ್ ಮಾಡಿದ್ದಾರೆ, ಇಂಥ ದುರಂತ ಆಗಿಬಿಟ್ಟಿದೆ, ಏನು ಮಾಡಿದ್ರೆ ಸರಿ ಅನ್ನೋದು. ನಾನು ಹೇಳಿದ್ದೆ, ನಿಮಗೆ ಏನು ಸರಿ ಕಾಣ್ತದೆ ಅದನ್ನು ಮಾಡಿ, ನಾವು ಇರ್ತೇವೆ, ಇಲ್ಲ ನಮ್ಮ ಕಾರ್ಯಕರ್ತರು ಇರ್ತಾರೆ, ನಮ್ಮ ಮುಖಂಡರು ಇರ್ತಾರೆ, ಇಲ್ಲಾಂದರೆ ಇಲ್ಲಿ ಸಮಾಜದ ಅಧ್ಯಕ್ಷರು ಎಲ್ಲ ಇರ್ತಾರೆ, ಯಾರು ನಿಮ್ಮ ಜೊತೆ ಬರ್ತಾರೆ, ಬಂದು ಮುಡಿಸುವಂಥ ಕೆಲಸ ಮಾಡಿದ್ದಾರೆ. ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೇನೆ ನಾನು. ಎಲ್ಲ ಬ್ಯಾಂಕಲ್ಲಿ
ಡಿಗ್ರಿ ಆದಂಥ ಮಕ್ಕಳಿದ್ದಾರೆ, ಅವರಿಗೆ ಜಾಬ್ ಕೊಡುವಂಥದ್ದು. ಈಗ ಒಬ್ಬರು ಇಬ್ಬರು ಆದರೆ ನಾನು ಇವತ್ತೇ ಅನೌನ್ಸ್ ಮಾಡಿ ಹೋಗ್ಬಿಡ್ತೀವಿ. ನಾವೀಗ ಎಲ್ಲರೂ ಕೂತ್ಕೊಂಡು ಎಲ್ಲ ಬ್ಯಾಂಕ್ನವರು ಒಂದೊಂದು ಕೊಟ್ಟರೆ ಜಾಸ್ತಿನೇ ಆಗಿಬಿಡ್ತದೆ, ಯಾಕೆಂದರೆ ಅಷ್ಟು ಇದೆ ಇಲ್ಲಿ. ಎಲ್ಲ ಈ ಊರಿನ ಜನರಿಂದನೇ ಆ ಬ್ಯಾಂಕ್ ಇಷ್ಟು ಎತ್ತರಕ್ಕೆ ಬೆಳೆದಿತ್ತು. ಕೊಟ್ಟರೆ ಏನು ತಪ್ಪಾಗೋದಿಲ್ಲ. ಸರ್ಕಾರದಿಂದ ಏನೇ ಮಾನದಂಡ ಇದ್ದರೂ ನಾನು ಅದನ್ನು ಸರಿ ಮಾಡಿ ಕೊಡ್ತೀನಿ. ಯಾವ ಬ್ಯಾಂಕ್ನವರು ಈ ಮಕ್ಕಳಿಗೆ ಜಾಬ್ ಕೊಟ್ಟರೆ ನಾನು ಅವ್ರ ಜೊತೆ ನಿಲ್ತೀನಿ. ಮತ್ತು ನನ್ನ ಹತ್ರ ಏನು ಸಾಧ್ಯ ಆಗ್ತದೆ, ಎಷ್ಟು ಮಕ್ಕಳಿಗೆ ಜಾಬ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತೀನಿ. ಯಾರು ನಾವು ಕಳ್ಕೊಂಡಿದ್ದೇವೆ, ನಮಗೆ ಯಾರು ಇಲ್ಲ ಅಂದೇಳಿ ಹೇಳುವಂಥ ಪರಿಸ್ಥಿತಿ ನಮ್ಮ ಏನು ಕ್ಷೇತ್ರದಲ್ಲಿ ಅಥವಾ ಈ ಊರಲ್ಲಿ ಇಲ್ಲ. ಯಾಕೆಂದರೆ ಅವರ ಸಮುದಾಯದವರು ಬಂದು ಅವರು ಸಹಾಯಕ್ಕೆ ನಿಂತಿದ್ದಾರೆ, ಏನಾಗಬೇಕು ಅಂದೇಳಿ ಕೇಳಿದ್ದಾರೆ. ಇವರು ನಾಗೇಂದ್ರ ನಾಯ್ಕರವರು, ಸಮಾಜದ ಅಧ್ಯಕ್ಷರು ಸುಬ್ರಾಯ ನಾಯ್ಕರು ಇರ್ಬೋದು, ನಮ್ಮ ಮೊದಲಿನ ಅಧ್ಯಕ್ಷರು ಸುಬ್ರಾಯ ನಾಯ್ಕರು ಇರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷರು ವೆಂಕಟೇಶ್ ನಾಯ್ಕರು ಇರ್ಬೋದು, ತಿಮ್ಮಪ್ಪ ನಾಯ್ಕರು ಇರ್ಬೋದು, ಗೋವಿಂದ್ ನಾಯ್ಕರು ಇರ್ಬೋದು, ಎಲ್ಲರೂ ಇಲ್ಲಿ. ಮತ್ತು ಹೊರಗಡೆಯಿಂದ ಇವು ಈರಪ್ಪ ದರ್ಡಿಕರ್ ಅವರು ಎಲ್ಲ ಬಂದಿದ್ದಾರೆ. ಹಾಗಾಗಿ ಅದನ್ನು ನಾನು ತೀರ್ಮಾನ ಮಾಡಿದೆ, ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೆ. ನನ್ನ ಲೆಕ್ಕದಲ್ಲಿ ನಾಳೆಯಿಂದ ಸಾಕಷ್ಟು ಸಹಾಯ ಸಹಕಾರ ಆಗ್ಬೋದು ಅಂದೇಳಿ ನನ್ನ ನಿರೀಕ್ಷೆ. ನಾನಂತೂ ಅವರ ಈ ಕಳ್ಕೊಂಡಂಥ ಮಕ್ಕಳ ಜೊತೆ ಅಥವಾ ಕಳ್ಕೊಂಡಂಥ ಪಾಲಕರ ಜೊತೆ ಅವ್ರ ಜೊತೆ ನಾನಿದ್ದೀನಿ. ನಾನು ಈ ವರ್ಷ ಜೂನ್ 5ಕ್ಕೆ ನಂದು ಬರ್ತಡೇ ಆಚರಣೆ ಮಾಡಬಾರ್ದು ಅಂದೇಳಿ ಡಿಸೈಡ್ ಮಾಡಿದ್ದೇನೆ. ಆ ದಿವಸ ಮನೆ ಕಟ್ಟಿ ಅಂದೇಳಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಮತ್ತೆ ಏನು ಬೇಕು ಅವ್ರಿಗೆ ಮತ್ತೆ ಸಹಾಯ ಮಾಡ್ತೇನೆ. ಮತ್ತೆ ಏನಾದರೂ ಈ ಮಕ್ಕಳಿಗೆ ಏನಾದರೂ ಜಾಬ್ ಕೊಡಲಿಕ್ಕೆ ಸಾಧ್ಯ ಆದರೆ. ಇದೇ ವೇಳೆ ಸಂತ್ರಸ್ತ ಲಕ್ಷ್ಮೀ ಶಿವರಾಮ್ ನಾಯ್ಕ್ ಅವರ ಅನಾಥ ಮಕ್ಕಳ ಪರಿಸ್ಥಿತಿ ಕಂಡು ಮರುಗಿದ ಸಚಿವರು ಮನೆ ನಿರ್ಮಾಣಕ್ಕಾಗಿ ತಮ್ಮ ವೈಯಕ್ತಿಕ ನೆರವಿನಿಂದ 5 ಲಕ್ಷ ನೀಡುವುದಾಗಿ ಘೋಷಿಸಿದರು. ಅಲ್ಲದೆ ತಮ್ಮ ಜನ್ಮದಿನವಾದ ಜೂನ್ 5ರಂದು ಆ ಮನೆಗೆ ಸ್ವತಃ ಅಡಿಪಾಯ ಹಾಕುವುದಾಗಿ ತಿಳಿಸಿದರು. ಒಳ್ಳೆ ಓದಿ ಬೇಕಂದ್ರೆ ಒಂದು 6ನೇ ಕ್ಲಾಸ್ಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲೆಲ್ಲಾದರೂ ಸೇರಿಸ್ತಾರೆ. ಅದೇನು ಅಂದರೆ ಹುಡುಗಿ ಅದರಿಂದ 6ನೇ ಕ್ಲಾಸ್ ಮಾಡ್ತೇನೆ. ಇಲ್ಲ ನಮ್ಮದು ಹಾಸ್ಟೆಲ್ ಅದೇ, ನಮ್ಮ ಸ್ಕೂಲಲ್ಲಿ ಇರ್ತಾರೆ ಅಂದರೆ ನಾನು ಎಲ್ಲ ಖರ್ಚು ಓದಿದ್ದು ಕಟ್ಟಿ ಮಗುಗೆ ಟೀಚರ್ ಆಗುವಲ್ಲವರಿಗೂ ಕಲಿಸೋ ಕೆಲಸ ನಂದು. ಕಲಿಸೋಕೆ ಯಾರು ಖರ್ಚು ಮಾಡೋದು ಬೇಡ. ಗೊತ್ತಾಯ್ತಮ್ಮ? ಅಮ್ಮ ನೀವು ನೋಡ್ತಾರೆ, ನೀವು ಏನೂ ಬೇಡ, ನೋಡ್ಬಿಡಿ. ಅದಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ ಅದಕ್ಕೆ ಖರ್ಚು ಮಾಡಿದ್ವಿ. ಓದಿಸೋ ಕೆಲಸ ನಾವು ಮಾಡ್ತೀವಿ. ನಾವು ಹುಡುಗಿ ಆದ್ದರಿಂದ ನಮ್ಮ ಹಾಸ್ಟೆಲಲ್ಲೇ ಇಟ್ಕೊಳ್ಳೋದಕ್ಕಿಂತ ಕಿತ್ತೂರು ರಾಣಿ ಚೆನ್ನಮ್ಮ ಬೆಸ್ಟ್. ಇಲ್ಲ ಅಂದರೆ ನೀವು ಓದಿಸಿ ನನಗೆ ಗೊತ್ತಿಲ್ಲ. ನಾನು ಹಾಸ್ಟೆಲ್ ಒಳ್ಳೆ ಉಂಟು. ನಮ್ಮ ಹಾಸ್ಟೆಲ್ಲು ಅದೇ, ನಮ್ಮ ಸ್ಕೂಲಲ್ಲೂ ಹಾಸ್ಟೆಲ್ ಅದೇ. ಪೂರ್ತಿ ಖರ್ಚು ಅದು ಓದಿ ಮುಗಿಯುವವರಿಗೆ ನಾನು ನೋಡ್ಕೊಳ್ತೀನಿ. ಇಲ್ಲ PUC ಅವರಿಗೆ ಆಗ್ತದೆ. ಈಗ ಈ ವರ್ಷ ಆಗಬೇಕಿತ್ತು, ಆಗಲಿಲ್ಲ, ಬರೋ ವರ್ಷ ಆಗ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮ ಬರೀ ಹುಡುಗಿಯರು ಮಾತ್ರ ಇರ್ತಾರೆ. ಅಪ್ಪ ಅಮ್ಮ ಇಲ್ಲದವರಿಗೆ 50 ಅಲ್ಲ 51 ಮಾಡಿಕೊಡ್ಲಿಕ್ಕೆ ಅವಕಾಶ ಅದ. DC ಮೇಡಮ್ ಇದ್ದಾರೆ, ಮಾಡ್ತಾರೆ. ಆಯಿತಾ? ಈಗ 33 ಲಕ್ಷ ರೂಪಾಯಿ ನಾವೀಗ ಕೊಡ್ತೇವೆ, ಚೆಕ್ ಕೊಡ್ತೇವೆ. ಕೆಲವು ಅಕೌಂಟಿಗೆ ಬಂದು ಜಮಾ ಆಗ್ತದೆ. ಈಗ ಮೀನುಗಾರಿಕೆ ಇಲಾಖೆಯಿಂದ ನಾನು 1 ಲಕ್ಷ ಕೊಡ್ತಾ ಇದ್ದೀನಿ. ನಮ್ಮ ಬ್ಯಾಂಕ್ ತಿಮ್ಮಪ್ಪ ಮತ್ತು ಕೃಷ್ಣ ನಾಯ್ಕರು, ಜನತಾ ಬ್ಯಾಂಕಿಂದ ಎಲ್ಲ ಡೈರೆಕ್ಟ್ರು ಮತ್ತು ಹೆಸರು ಹೇಳಲಿಲ್ಲ ಅಂದರೆ ಇದು ಮಾಡಬೇಡಿ, ಅವರು 50 ಸಾವಿರ ಕೊಡ್ತಾ ಇದ್ದಾರೆ. ಆಯಿತಾ? ಮತ್ತು ಎಲ್ಲ ಉಳ್ಳವರಿಗೆ ಹೇಳಿದ್ದೇನೆ, ಸಹಾಯ ಮಾಡಿ, ದುರಂತ ಆಗಿಬಿಟ್ಟಿದೆ, ಮಕ್ಕಳ ಪರವಾಗಿ ನಾವು ನಿಲ್ಲಬೇಕು ಅಂದೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೇನೆ. ಎಲ್ಲ ಬ್ಯಾಂಕ್ನವರು ಎಲ್ಲರೂ ಕೊಡ್ತಾರೆ, ನಾಳೆ ನಾಡ್ದು ಕೊಡೋರು. ಈಗ ಹಬ್ಬ ರಜೆ ಇದ್ದರಿಂದ ಆಗಲಿಲ್ಲ. ಹಾಗಾಗಿ ಎಲ್ಲ ರೀತಿ ಸಹಾಯ ಆಗ್ತದೆ. ಈ ಮಗು ನೋಡ್ಕೊಳ್ಳೋದು ಕೆಲಸ ನೀವು ಮಾಡ್ರಿ ಸರ್. ಏನೂ ಹೊರೆ ಆಗೋದಿಲ್ಲ ಸರ್. ಇನ್ನೊಂದು ಅವರಿಗೆ ಇದು ಅಜ್ಜಿ ಮನೆ ಆಸ್ತಿ, ಮನೆಯಲ್ಲೂ ಆಸ್ತಿ ಇಲ್ಲೂ ಆಸ್ತಿ. ಒಂದು 10 ಎಕರೆ ಮನೆ ಸಣ್ಣ ಗುಡಿಸಲು ಕಟ್ಟಿ ಮನೆಗಡೆ ಅದೊಂದು ದಿವಸದಾಗ ಅವ್ರು ಒಂದು ಮನೆ ಕೊಟ್ಟರೆ ಚಲೋ ಇರ್ತದೆ ಸರ್. ಏನೋ ಆಸ್ತಿನೇ ಇಲ್ಲ ಸರ್. ಮಾಡಿಸುವ
ಮಾಡಿಸು. ಮನೆಯೂ ಕೊಡ್ತೀನಿ, ಸರ್ಕಾರದಿಂದ ಮನೆಯೂ ಅವ್ರು ಕೊಡ್ತೀನಿ. ಅತಿಕ್ರಮಣದಲ್ಲಿ ಒಂದು ಬಿಡಾರ ಮಾಡ್ಕೊಂಡಿದ್ದಾರೆ. ಮತ್ತೆ ಓದು ಮುಗಿದ ಮೇಲೆ ಅದು ಟೀಚರ್ ಆಗಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟ್ ಆದರೆ ಗೌರ್ಮೆಂಟ್ ಮಾಡುವ, ಟೀಚರ್ ಆಗೋರ್ಗಂತೂ ನಮ್ಮ ಶಾಲೆ ಇಮಿಡಿಯೇಟ್ ಸಿಗ್ತದೆ. ಓದಿದ್ರೆ ಸಾಕು, ನಮ್ಮದೇ ಸ್ಕೂಲಲ್ಲಿ ಟೀಚರ್ ಆಗಿ ಎಲ್ಲರಿಗೂ ಸಹಾಯ ಮಾಡೋರು. ಅವ್ರ ಕಷ್ಟಕ್ಕೆ ಆದರೆ ನೋಡಿ ಡಿ ಸಿ ಬಂದು ಡಿ ಸಿ ಆಗಬೇಕು, ಓದಬೇಕು. ಹಾಂ, ನಾನು ನಿಮ್ಮ ಜೊತೆ ಇದ್ದೀವಿ, ಆಯಿತಾ? ಇದು 10 ಲಕ್ಷ ಇದು ಅದೇ 50 2 ಲಕ್ಷ ರೂಪಾಯಿ ನಾ ಕೊಡೋದು, ಆಯಿತಾ? ಮತ್ತೆ ಏನು ಬೇಕು ಹೆಲ್ಪ್ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಬಿಟ್ಕೊಡೋದಿಲ್ಲ. ಆಗೋಗಿದೆ ದೂರ ಅಂತ ಅದು ವಾಪಸ್ ತರೋಕ್ಕಾಗೋದಿಲ್ಲ. ಅವ್ರ ಪರವಾಗಿ ನಿಲ್ಲೋದು, ಅವ್ರ ಜೊತೆ ನಿಲ್ಲೋದು, ಮಾತಾಡ್ತಾರೆ. ಬಯಲುಗದ್ದೆ ಹುಡುಗಿಯ ಮಗ ಯಾರಿಲ್ಲ, ಗಂಡ ಇದ್ದಾರೆ, ಒಂದು ಹುಡುಗ. ಇವ್ರು ಗಂಡ ಸರ್, ಅಪ್ಪ PU ಅದು ಹಾಸ್ಟೆಲ್ ಕಲಿಯೋದು ನಮ್ಮ ಅಮ್ಮಂಗೆ ಯಾರ್ದು ಇಷ್ಟ ಇರಲಿಲ್ಲ. ಅಲ್ಲಿ ಹಳ್ಳಿ ಅಲ್ಲಿ ಉಳಿಲಿಕ್ಕಾಗೋದಿಲ್ಲ, ಬಯಲುಗದ್ದೆ ಅಂದ್ರೆ ಕಷ್ಟ. ಅಲ್ಲಿ ಕನ್ನಡ ಶಾಲೆ ಹತ್ರ ಉಂಟು, ಅಲ್ಲಿ ಅಳ್ಳಂಕಿ ಅದಾದ್ರ ಮೇಲೆ ಎಜುಕೇಶನ್ಗೆ ಎಲ್ಲಾದ್ರೂ ಹಾಸ್ಟೆಲ್ಗೆ ಸೇರ್ಸೋದಾದ್ರೆ ಹೆಲ್ಪ್ ಮಾಡಬೇಕು. ನಾವು ಖಂಡಿತ ಎಜುಕೇಷನ್ಗೆ ನಾಳೆನೇ ಈ ಮಗುನ ಕೊಟ್ಟರು ಏನು ಓದ್ತದೆ ಅದು ಓದ್ಸೋಕೆ ನಾ ರೆಡಿ ಇದ್ದೀನಿ. ನಮ್ಮದೇ ಸ್ಕೂಲ್ ಅದೇ, ನಮ್ಮದೇ ಹಾಸ್ಟೆಲ್ ಅದೇ. ಸರ್ಕಾರದಾದರೆ ಸರ್ಕಾರ ಡಿ ಸಿ ಮೇಡಮ್ ಹೇಳಿದೆ, ಬರೀ ಹುಡುಗಿರು ಮಾತ್ರ ಇರೋದು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನಲಿ ಒಳ್ಳೆ ಇದೆ, ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೇನೆ ಭಟ್ಕಳದಲ್ಲಿ, ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಅದು ನಮ್ಮದು ಏನೂ ತೊಂದರೆ ಇಲ್ಲ. ನಿಮಗೆ ಏನು ಕಾಣುತ್ತದೆ ಅದು ಮಾಡಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ, ಆಯಿತಾ? ಚೆನ್ನಾಗಿ ನೋಡ್ಕೊಳ್ಳಿ, ಪುಣ್ಯದ ಕೆಲಸ. ವ್ಯವಸ್ಥೆ ಮಾಡ್ತೀನಿ. ನಿಮಗೆ ದೇವರು ಕೊಟ್ಟಿದ್ದು ನೀವು ಒಳ್ಳೆ ಮಾಡಿ ನೋಡ್ಕೊಳ್ಳಿ ದಯವಿಟ್ಟು. ಹುಷಾರಿಲ್ಲ ಅವರು.